ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬೆಳಿಗ್ಗೆನೂ ಮಾತಾಡಿದ್ವಲ್ರಿ, ಪವನ್ ಖೇಡ ಆಟ ಶುರುವಾಗತ್ತೆ, ಫುಲ್ಲು ಮನರಂಜನೆ ಇರುತ್ತೆ ಅಂತ. ಮಾತಾಡಿನ್ನೂ 3-4 ತಾಸು ಆಗಿಲ್ಲ, ಆಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈತನ ನಿರೀಕ್ಷಣಾ ಜಾಮೀನಿನ ಅರ್ಜಿ ಬಂದ್ಬಿಟ್ಟಿದೆ. 30ನೇ ತಾರೀಕು ಗುರುವಾರ ದಿವಸ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಹೋದೆ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಯೊಳಗೆ ಅಂದಿತ್ತಂತೆ. ಹಾಗೆ ಪವನ್ ಖೇಡ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಮತ್ತೆ ಹಿಡ್ಕೊಂಡ್ಬಂದಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು. ಈ ಹಿಂದೆ ಕೂಡ ನೇರವಾಗಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ನಿಮಗೆ ನೆನಪಿರಬೇಕು, ಈ ಎಡಚರದ ಒಂದು ಚಟ ಇದೆ. ಏನಂದರೆ ಉಳಿದ ಕೋರ್ಟ್ಗಳೆಲ್ಲ ಇವರಿಗೆ ಕೋರ್ಟಿನ ಲೆಕ್ಕವೇ ಇಲ್ಲ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೇರವಾಗಿ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ಕೊಳ್ಳೋದು, ತಕ್ಷಣದಲ್ಲೇ ರಿಜಿಸ್ಟ್ರಿ ಮೂಲಕ ಅದನ್ನು ವಿಚಾರಣೆಗೆ ತರಿಸೋದು, ತಡೆಯಾಜ್ಞೆಯನ್ನು ತಂದು ವಿಷಯವನ್ನು ಅಲ್ಲಿಗೆ ತಣ್ಣಗೆ ಮಾಡಿಬಿಡೋದು ಇವರ ಮೋಡಸ್ ಆಪರಂಡಿ. ಆದರೆ ಈ ರೀತಿ ಪವನ್ ಖೇಡ ವಿಷಯದಲ್ಲಿ ಈ ಹಿಂದೆ ಸುಪ್ರೀಂ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತೀವಿ ಏನಂತ ಹೇಳ್ತೀವಿ, ನಿಮ್ಮ ಜೂರಿಡಿಕ್ಷನ್ ಅಲ್ಲಿ ಅಸ್ಸಾಂ ಹೈಕೋರ್ಟಿಗೆ ಬರುತ್ತೆ, ಅಲ್ಲಿ ನೀವು ಮೊದಲು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೋಬೇಕು. ನೇರವಾಗಿ ಸುಪ್ರೀಂ ಕೋರ್ಟಿಗೆ ಬಂದು ಇಲ್ಲಿ ನೀವು ಅರ್ಜಿ ಹಾಕ್ಕೊಳ್ಳೋದಲ್ಲ, ಅಲ್ಲಿ ಹೋಗಿ ಅಲ್ಲಿ ಆಗದೇ ಇದ್ದಾಗ ಇಲ್ಲಿ ಬನ್ನಿ ನೋಡೋಣಂತೆ, ವಾಪಸ್ ಹೋಗಿ ಅಂತ ಕಳಿಸಿದರು. ಅಲ್ಲಿ ಹೋದರು, ಕಪಾಳ ಮೋಕ್ಷ ಆಯಿತು. ಆಮೇಲೆ ಅಭಿಷೇಕ್ ಮನು ಸಿಂಘ್ವಿ ಅಂತ ವಕೀಲರಿದ್ದಾರಲ್ಲ, ಇವರ ಆರ್ಗ್ಯುಮೆಂಟ್ ಹೇಗಿರಬೇಕು ಅಂದರೆ, ಇವ್ರಿಗಿರುವಂಥ ಎಕ್ಸ್ಪೀರಿಯನ್ಸು, ಇವ್ರು ನೋಡಿರುವಂಥ ನ್ಯಾಯಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಪ್ರಕರಣವನ್ನು ತೆಗೆದುಕೊಂಡಾಗ ಅದರ ಮೆರಿಟನ್ನು ನೋಡಬೇಕು. ಯಾವ ಅಂಶಗಳನ್ನು ಇಟ್ಕೊಂಡು, ಯಾವ ಲೂಪ್ ಹೋಲ್ಗಳನ್ನ ಇಟ್ಕೊಂಡು ನನ್ನ ಕಕ್ಷಿದಾರನ ಬಿಡಿಸ್ಕೊಂಬರಬೇಕು, ಆತನಿಗೆ ರಿಯಾಯಿತಿಯನ್ನು ವಿನಾಯಿತಿಯನ್ನು ಕೊಡಿಸ್ಬೇಕು, ಹೇಗೆ ನಿರೀಕ್ಷಣಾ ಜಾಮೀನನ್ನು ಪಡೆಯಬೇಕು ಅನ್ನೋದನ್ನು ನೋಡಬೇಕು. ಅದು ಬಿಟ್ಟು ಎಲ್ಲಿಯೋ ಪೇಪರ್ನಲ್ಲಿ ಬಂದಿರುವಂಥ ಸುದ್ದಿ ಅಂತೆ, ಇನ್ನೆಲ್ಲಿಯೋ ಹೇಳಿಕೆ ಕೊಟ್ಟದ್ದಂತೆ, ಇದನ್ನೆಲ್ಲ ಹೇಳಿ ನೋಡಿ ಅವರು ಪೇಪರಲ್ಲಿ ಹಂಗೆ ಹೇಳಿದ್ದಾರೆ, ನೋಡಿ ಈ ಕ್ರಾನಿಕಲ್ ಅನ್ನೋ ಮ್ಯಾಗ್ಝಿನಲ್ಲಿ ಹಿಂಗೆ ಹೇಳಿದ್ದಾರೆ, ನನ್ನ ಕಕ್ಷಿದಾರರಿಗೆ ತೊಂದರೆ ಆಗತ್ತೆ, ಆದ್ದರಿಂದ ನಿರೀಕ್ಷಣಾ ಜಾಮೀನು ಕೊಡಿ. ಎಂಥ ವಿಚಿತ್ರವಾದ ಸಂಗತಿ. ಏನೇನಾಯಿತು ಅಂತ ಕೋರ್ಟ್ ರೂಮ್ ಡ್ರಾಮಾವನ್ನು ನೀಟಾಗಿ ಹೇಳ್ಬಿಡ್ತೀನಿ, ಆಮೇಲೆ ಬೇರೆ ವಿಷಯವನ್ನು ಮಾತಾಡೋಣ. ಬೆಂಚು ನಮ್ಮ ಜಸ್ಟಿಸ್ ಮಹೇಶ್ವರಿ ಮತ್ತು ಚಂದೂರ್ಕರ್ ಇದ್ದಂಥ ದ್ವಿಸದಸ್ಯ ಪೀಠ. ಸುಪ್ರೀಂ ಕೋರ್ಟೇ ಹೇಳಿದ ಹಾಗೆ ಮತ್ತೆ ಪವನ್ ಖೇಡ ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಮತ್ತು ವಿಚಾರಣೆ. ಎದುರುಗಡೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ. ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ, ನನ್ನ ಕಕ್ಷಿದಾರರಾದಂಥ ಪವನ್ ಖೇಡ ಅವರು ಅಸ್ಸಾಮದ ಮುಖ್ಯಮಂತ್ರಿ ಆದಂಥ ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿಯಾದಂಥ ರಿನಿಕಿ ಭುಯಾನ್ ಶರ್ಮಾ ಅವರು 3 ದೇಶದ ಪೌರತ್ವವನ್ನು ಹೊಂದಿರಬಹುದು ಎನ್ನುವಂಥ ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಪೌರರು ಅಂತ ಹೇಳಿಲ್ಲ, ಸಂದೇಹವನ್ನು ವ್ಯಕ್ತಪಡಿಸಿದ್ದಾರೆ. ಎದುರಿಗಿರುವಂಥ ರಿನಿಕಿ ಶರ್ಮಾ ಆಗಲಿ ಅಥವಾ ಹಿಮಂತ ಬಿಸ್ವ ಶರ್ಮಾ ಆಗಲಿ ಸ್ಪಷ್ಟೀಕರಣ ಕೊಟ್ಟಿದ್ರೆ ಮುಗಿದು ಹೋಗಬಹುದಾದಂಥ ಸಂಗತಿ ಇದು. ನನ್ನ ಪತ್ನಿ ಆ ರೀತಿ ಬೇರೆ ಬೇರೆ ದೇಶದ ಪಾಸ್ಪೋರ್ಟನ್ನು ಹೊಂದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಆದರೆ ಅವರು ಅದನ್ನು ಜಿದ್ದು ಹಿಡಿದು ನಮ್ಮ ಮೇಲೆ ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಿ ನನ್ನ ಕಕ್ಷಿದಾರಂಥ ಪವನ್ ಖೇಡ ಅವ್ರನ್ನ ಕಾನೂನಿನ ಕೋಳದಲ್ಲಿ ಸಿಲುಕಿ ಹಾಕಿಸಿದ್ದಾರೆ. ಅಷ್ಟೇ ಹೇಳಲಿಲ್ಲ, ಅದಾದಮೇಲೆ ಇನ್ನೊಂದು ಪಾಯಿಂಟನ್ನು ಹೇಳಿದರು. ನನ್ನ ಕಕ್ಷಿದಾರರಾದಂಥ ಪವನ್ ಖೇಡ ಅವರು ಭಯೋತ್ಪಾದಕರಲ್ಲ, ಅವ್ರನ್ನ ಈ ರೀತಿ ದಿಲ್ಲಿಯ ನಿಜಾಮುದ್ದೀನ್ಗೆ ಅಸ್ಸಾಂದ ಗೌಹಾತಿಯಿಂದ 60 ಜನ ಪೊಲೀಸರು ಬಂದು ಹಿಡ್ಕೊಂಡು ಹೋಗುವಂಥ ದೊಡ್ಡ ಅಪರಾಧಿ ಏನಲ್ಲ ಅವರು, ಇದು ರಾಜಕೀಯ ಸೇಡನ್ನು ತೋರಿಸುತ್ತೆ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಅವ್ರು ಹೇಳ್ತಾರೆ, ಅಸ್ಸಾಂ ಕ್ರಾನಿಕಲ್ ಅನ್ನುವಂಥ ಒಂದು ಮ್ಯಾಗ್ಝಿನ್ನಲ್ಲಿ ತೋರಿಸ್ತಾರೆ. ಆ ಮ್ಯಾಗ್ಝಿನ್ ಅಸ್ಸಾಂ ಕ್ರಾನಿಕಲ್ ಅನ್ನುವಂಥ ಮ್ಯಾಗ್ಝಿನ್ನಲ್ಲಿ ಮೈ ಖೇಡಾಕು ಪೇಡಾ ಬನಾ ಡಾಲೂಂಗ ಅಂತ ಹೇಳಿದ್ದಾರೆ ಹಿಮಂತ ಬಿಸ್ವ ಶರ್ಮಾ ಅವರು. ಆದ್ದರಿಂದ ನನ್ನ ಕಕ್ಷಿದಾರರಿಗೆ ಭಾಳ ದೊಡ್ಡ ಮಟ್ಟದ ಬೆದರಿಕೆ ಇರೋದರಿಂದ ಅವರಿಗೆ ನೀವು ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು. ನೋಡಿ, 1, 2, 3 ಪಾಯಿಂಟನ್ನು ನಿಮ್ಗೆ ಹೇಳಿದೆ. ಒಬ್ಬ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಕೂಡ ಇವು ಯಾವುವು ಕೂಡ ಇದು ಪ್ರಕರಣದಲ್ಲಿ ತಾಂತ್ರಿಕವಾಗಿ ತಪ್ಪಾಗಿದೆ ಅಂತ ಹೇಳುವಂಥವು ಅಲ್ಲ. ಜೊತೆಗೆ ಇದನ್ನು ಸಾಕ್ಷ್ಯಾಧಾರ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಆಗಲಾರದಂಥ ವಿಚಾರ. ಹೇಗೆ ಅಂತ ಹೇಳ್ತೇನೆ. ಮೊದಲನೇದಾಗಿ ಒಂದು ಪ್ರಕರಣದಲ್ಲಿ ಸಿಲುಕು ಹಾಕಿಕೊಂಡಿರೋ ವ್ಯಕ್ತಿ ಮೇಲೆ ಆತ ಫೋರ್ಜರಿ ಮಾಡಿದ್ದಾನೆ, ಆತ ಸುಳ್ಳು ಪಾಸ್ಪೋರ್ಟ್ಗಳ ಸೃಷ್ಟಿ ಮಾಡಿದ್ದಾನೆ, ಆತ ಬೇರೆ ದೇಶದಲ್ಲಿ ಒಬ್ಬ ಹೆಣ್ಮಗಳಿಗೆ ಗೃಹಿಣಿಗೊಬ್ಬಳಿಗೆ ಆಸ್ತಿ ಇದೆ ಅಂತ ಆರೋಪ ಮಾಡಿದ ಸಂದರ್ಭದಲ್ಲಿ ಆ ಗೃಹಿಣಿ ಕಂಪ್ಲೇಂಟ್ ಕೊಟ್ಟ ಸಂದರ್ಭದಲ್ಲಿ ವಂಚನೆ, ಫೋರ್ಜರಿ, ಮಾನಹಾನಿ ಎಲ್ಲ ಪ್ರಕರಣ ಇದ್ದ ಸಂದರ್ಭದಲ್ಲಿ
ಪೊಲೀಸರು ಆ ಆರೋಪಿಯನ್ನು ಹುಡ್ಕೊಂಡು ಹೋಗ್ತಾರೆ. ಹೋಗುವ ಆರೋಪಿಯನ್ನು ಹುಡ್ಕೊಂಡು ಹೋದಂಥ ಪೊಲೀಸರು ಎಷ್ಟು ಜನ ಇರಬೇಕು ಅಂತ ಅದಕ್ಕೇನು ಕಾಯ್ದೆ ಇಲ್ಲ. 2 ಹೋದರೋ 4 ಹೋದರೋ 10 ಹೋದರೋ ಎಷ್ಟೇ ಜನ ಹೋದರೂ ಒಬ್ಬನೇ ಹಿಡ್ಕೊಂಬರೋದು. ಈ ರೀತಿ ಆರೋಪ ಮಾಡಿದ ವ್ಯಕ್ತಿ ರಾಜಕೀಯವಾಗಿ ಭಾಳ ಪ್ರಬಲನಾದ ವ್ಯಕ್ತಿ ಈತ ಪವನ್ ಖೇಡಾ. ಈತನಿಗೆ ರಾಜಕೀಯ ಸಂಪರ್ಕಗಳು ಮಾತ್ರ ಅಲ್ಲ, ಬಹಳಷ್ಟು ಉನ್ನತ ಹುದ್ದೆಗಳನ್ನ ಈತ ಅಲಂಕರಿಸುವ ವ್ಯಕ್ತಿ. ಈತನ ಇಬ್ಬರು ಪಿ ಸಿಗಳನ್ನ ಕಳಿಸಿ ಹಿಡ್ಕೊಂಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಸರ್ಕಾರ ತನಗೆ ಬೇಕಾದಂಥ ಬಂದೋಬಸ್ತ್ ಮಾಡಿ ಕಳಿಸಿರುತ್ತೆ. ದಿಲ್ಲಿ ನಿಜಾಮುದ್ದೀನ್ಗೆ 60 ಜನ ಪೊಲೀಸರು 100 ಜನ ಬರ್ಬೋದು. ಯಾಕೆ ಬರಬಾರ್ದು? ಯಾಕೆ 60 ಜನ ಬಂದರೆ ಈತನೇನು ಏರೋಪ್ಲೇನ್ಗೆ ಹಚ್ಚಿಸಿ ಈತನ 3rd ಡಿಗ್ರಿ ಟ್ರೀಟ್ಮೆಂಟ್ ಏನು ಮಾಡಿಲ್ವಲ್ಲ, ಈತಾಗಲೇ ಪರಾರಿಯಾಗಿ ಹೋಗಿತ್ತು. ಈ ವ್ಯಕ್ತಿ ಕಾನೂನಿಗೆ ಮರ್ಯಾದೆ ಕೊಡೋರಾಗಿದ್ದರೆ ಎದುರಿಗಿದ್ದು ಸಮನ್ ಮಾಡಿ ಜೊತೆಗೆ ಬಂದು ಹಾಜರಾಗಿ ಜಾಮೀನನ್ನು ತಗೋತಿದ್ರು. ಕಳೆದ 15-20 ದಿವಸದಿಂದ ಇದೇ ರೀತಿ ಆಟ ಆಡ್ಕೊಂಡು ತಪ್ಪಿಸ್ಕೊಂಡು ಓಡಾಡಿ ಅಭಿಷೇಕ್ ಮನು ಸಿಂಘ್ವಿ ಅಂತ ಪ್ರಭೃತಿಯನ್ನು ತಂದು ನಿಂತು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈತನನ್ನು ಹಗುರವಾಗಿ ಪರಿಗಣಿಸಲಿಕ್ಕೆ ಸಾಧ್ಯವಾ? ಆದರೆ ಇದನ್ನು ಹೇಳಲಿಲ್ಲ ಅವರು. ತುಷಾರ್ ಮೆಹ್ತಾ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ತುಷಾರ್ ಮೆಹ್ತಾ ಹೇಳಿದರು, ಸ್ವಾಮಿ ನ್ಯೂಸ್ನಲ್ಲಿ ಬಂದಿರೋದು, ಪತ್ರಿಕೆಯಲ್ಲಿ ಬಂದಿರೋದು, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದು, ಅದನ್ನು ನೋಡಿ ಘನ ನ್ಯಾಯಾಲಯ ತೀರ್ಮಾನವನ್ನು ತೆಗೆದುಕೊಳ್ಳುವುದಿಲ್ಲ. ಎರಡನೇದಾಗಿ ನಾನು ಈ ಪವನ್ ಖೇಡಾ ಮೇಲಿರುವಂಥ FIR ಅನ್ನು ಓದ್ತೀನಿ ಕೇಳಿ ಸ್ವಾಮಿ ಅಂತ 1, 2, 3, 4, 5, 6 ಎಲ್ಲ ಪಾಯಿಂಟ್ಗಳನ್ನು ಓದ್ತಾರೆ. ಈ ಎಲ್ಲ ಅಂಶಗಳೇನನ್ನು ಹೇಳ್ತವೆ ಅಂದರೆ, ಈ ವ್ಯಕ್ತಿ ದುರುದ್ದೇಶಪೂರ್ವಕವಾಗಿ ಒಬ್ಬ ಮಹಿಳೆಯನ್ನು ಟಾರ್ಗೆಟ್ ಮಾಡಿದ್ದಾರೆ. ಎರಡನೇದ್ದು 3 ನಕಲಿ ಪಾಸ್ಪೋರ್ಟ್ಗಳನ್ನ ಬಳಸಿ ಸಾರ್ವಜನಿಕವಾಗಿ ತೋರಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಏನು ಅಂದರೆ, ಎಂಟಿಗುವಾ ಪಾಸ್ಪೋರ್ಟ್ ತೋರಿಸಿದ್ದು. ಎಂಟಿಗುವಾದ ಪೌರತ್ವವನ್ನು ಯಾರು ಹೊಂದ್ತಾರೆ ಅಂದರೆ, ಯಾರಿಗೆ ತನ್ನ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಕೂತಿರುತ್ತೋ, ತಾನು ದೊಡ್ಡ ಅಪರಾಧವನ್ನು ಮಾಡಿರ್ತವೋ, ಆತ ಡ್ರಗ್ ಕಾರ್ಟೆಲ್ ನಡೆಸುವನಾಗಿರಬಹುದು, ಗ್ಯಾಂಗ್ಸ್ಟರ್ ಆಗಿರಬಹುದು, ಅಂಥ ವ್ಯಕ್ತಿಗಳು ಯಾರಿದ್ದಾರೆ, ಕುಖ್ಯಾತ ವ್ಯಕ್ತಿಗಳು ಯಾರಿದ್ದಾರೆ, ಅವ್ರು ಬಂದು ಆ್ಯಂಟಿಗುವಾದಲ್ಲಿ ಅಡಿಕ್ಕೋತಾರೆ, ತಪ್ಪಿಸ್ಕೊಳ್ಳಿಕ್ಕೆ ಭಗದೊಡು ಆಗಿರ್ತಾರೆ. ಅಂಥ ದೇಶದ ಪಾಸ್ಪೋರ್ಟನ್ನು ಇವರು ತೋರಿಸಿದ್ದಾರೆ. ತೋರಿಸೋದಷ್ಟೇ ಅಲ್ಲ, ಆ 3 ದೇಶಗಳ ಎಂಬಸಿಯವರು ಈ ಡಾಕ್ಯುಮೆಂಟ್ಗಳು ಫೋರ್ಜರಿ, ಈ ಹೆಸರಿನ ಪೌರತ್ವ ನಮ್ಮ ದೇಶದಲ್ಲಿ ಯಾರಿಗೂ ಇಲ್ಲ ಅಂತ ಸ್ಪಷ್ಟವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸು ಹೇಳಿದೆ, ಈಜಿಪ್ಟು ಹೇಳಿದೆ, ಜೊತೆಗೆ ಆ್ಯಂಟಿಗುವಾ ಕೂಡ ಹೇಳಿದೆ. ಅಂದರೆ ಈ ವ್ಯಕ್ತಿ ಚುನಾವಣೆಯ ಹಿಂದಿನ ದಿವಸ ಮೋಡ್ ಆಫ್ ಕಾಂಡಕ್ಟ್ ಬಂದ ಸಂದರ್ಭದಲ್ಲಿ ಸಂಜೆ 6 ಗಂಟೆ ಹೊತ್ತಿಗೆ ಇಂಥದ್ದೊಂದು ಬಾಣವನ್ನು ಬಿಟ್ಟು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆಕೆಯ ಗಂಡನಿಗೆ ರಾಜಕೀಯವಾಗಿ ತೊಂದರೆಯಾಗುವ ಹಾಗೆ, ಆತನ ಹೆಸರು ಡಿಫೇಮ್ ಆಗುವ ಹಾಗೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಎರಡನೇದಾಗಿ ಮಾಡಿರುವಂಥ ದಾಖಲಾತಿಗಳಿದಾವಲ್ಲ, ಇವೆಲ್ಲ ಫೋರ್ಜರಿ ದಾಖಲಾತಿಗಳು. ಕೆಳಗಿನ ಕೋರ್ಟ್ನಲ್ಲಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಆಗಬೇಕು ಅಂತ ಅಸ್ಸಾಂನ ಹೈಕೋರ್ಟ್ ಹೇಳಿದೆ. ನಿರೀಕ್ಷಣಾ ಜಾಮೀನನ್ನು ನಿರಾಕರಣೆ ಮಾಡುವ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ, ಯಾವ ಕಕ್ಷಿದಾರರಿಗೆ ನಿರೀಕ್ಷಣಾ ಜಾಮೀನು ಕೇಳಲಿಕ್ಕೆ ಬಂದಿದ್ದಾರೋ ಅವರು ಮಾಡಿರುವಂಥ ಇಲ್ಲಿರುವಂಥ ಆರೋಪಗಳು ಸೆಕ್ಷನ್ ಪ್ರಕಾರ ಆ ವ್ಯಕ್ತಿಯನ್ನು ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಮಾಡಬೇಕಾಗಿದ್ದು ಅನಿವಾರ್ಯ ಆಗಿರೋದ್ರಿಂದ ನಾನು ನಿರೀಕ್ಷಣಾ ಜಾಮೀನು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಲೋವರ್ ಕೋರ್ಟ್ ಹೇಳಿದೆ. ಆದ್ದರಿಂದ ಘನ ನ್ಯಾಯಾಲಯ ಈ ವ್ಯಕ್ತಿಗೆ ಯಾವುದೇ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಕೊಡಲಾರದೆ ಆತನ ನಿರೀಕ್ಷಣಾ ಜಾಮೀನನ್ನು ರದ್ದುಗೊಳಿಸಿ ಆತನ ತನಿಖೆಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ತುಷಾರ್ ಮೆಹ್ತಾ ಹೇಳಿದರು. ಅಭಿಷೇಕ್ ಮನು ಸಿಂಘ್ವಿ ಮಧ್ಯೆ ಏನೋ ಮಾತಾಡೋಕ್ಕೆ ಬಂದರು. JK ಮಹೇಶ್ವರಿ ಅವರು ಹೇಳಿದ್ರು, ಇಲ್ಲ ನೀವು ಕೂತ್ಕೊಳ್ಳಿ ಅಂದರು. ಈ ಕಡೆ ಚಂದೂರ್ಕರ್ ಅವರಿದ್ದರು. ಇಷ್ಟೆಲ್ಲ ದಾಖಲೆಗಳಿದ್ದಾವಲ್ರಿ, ಎಲ್ಲ ಸುಳ್ಳು ದಾಖಲೆಗಳು, ಇದನ್ನು ಯಾರು ಕೊಟ್ಟಿದ್ದಾರೆ, ಇದ್ರ ತನಿಖೆ ಆಗಬೇಕಲ್ವ, ಸುಮ್ಮನೆ ನಿರೀಕ್ಷಣಾ ಜಾಮೀನು ಕೊಟ್ಬಿಟ್ರೆ ಆ ವ್ಯಕ್ತಿ ಮತ್ತೆ ಇನ್ನೊಂದು ವಿಚಾರಣೆಗೆ ಸಿಗೋದು ಯಾವಾಗ, ಪಾಪ ಒಬ್ಬ ಗೃಹಿಣಿಗೆ ಈ ರೀತಿ ಕೇಸ್ ಹಾಕಿದಾಗ ಅದನ್ನು ನೋಡಲೇಬೇಕಲ್ವ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ತೀರ್ಪನ್ನು ನೀಡಲಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೋ ಇಲ್ಲೋ ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ತೀರ್ಪನ್ನು ಕಾಯ್ದಿರಿಸಿದೆ ಕೋರ್ಟ್. ಇನ್ನು ಪಶ್ಚಿಮ ಬಂಗಾಳದ ವಿಚಾರವನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಬೆಳಗಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳ್ತೀನಿ. ಭಾಳ ಮಜವಾದಂಥ ಘಟನೆಗಳಿದ್ದಾವೆ. ಏನಪ್ಪ ಅಂದರೆ, ಈ ಫಿರ್ಹಾದ್ ಹಕೀಮ್ ಅಂತೇನು ಕಲ್ಕತ್ತಾ ಪೋರ್ಟಲ್ಲಿ ಚುನಾವಣೆ ನಿಂತಿದ್ದಾನೆ, ಆತನೆದುರು ಒಬ್ಬ ಜೈಲಿನಿಂದ ನೇರವಾಗಿ ಹೊರಗೆ ಬಂದಂಥ ಅವನಿಗಿಂತ ಕ್ರಿಮಿನಲ್ ಆದಂಥ ರಾಕೇಶ್ ಸಿಂಗ್ ಅನ್ನೋರು ನಿಲ್ಲಿಸಿದ್ರು. ಅಲ್ಲಿ ನಡೆದಂಥ ಬೆಳವಣಿಗೆ TMC ಅವರಿಗೆ ಖಚಿತವಾಗಿ ನಾವು ಸೋಲ್ತೀವಿ ಅಂತ ಗೊತ್ತಾಗಿರೋದ್ರಿಂದ ಅಲ್ಲಿ ಗೆಲ್ಲಬಲ್ಲ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಸೇರ್ಕೋಬೇಕು ಅಂತ ಮಾಡಿರುವಂಥ ಒಂದು ದೊಡ್ಡದಾದಂಥ ಡಿಸೈನ್ ನಡೀತಾ ಇದೆ. ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಬೆಳಗಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ.
ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.